ಅಂದ್ರೆ ಎಷ್ಟು ಜನ ಅಪರಾಧಿಗಳು ಇಲ್ಲಿ ಸಿಕ್ಕಿದಾರ, ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಇಲ್ಲಿವರೆಗೆ. ಪೇಪರ್ ಲೀಕೇಜ್ ಮಾಡಿದಂಥ ಎಷ್ಟು ಜನ ಇವತ್ತು ಶಿಕ್ಷೆ ಒಳಗಾಗಿದ್ದಾರೆ, ಎಷ್ಟು ಜನಕ್ಕೆ ಈ ಸರ್ಕಾರಗಳು ಶಿಕ್ಷೆ ಕೊಡಿಸಿದಾವೆ. ಇದ್ರ ಹಿಂದಿದ್ದಂಥವ್ರು ಯಾರು ಅನ್ನೋದು ದೊಡ್ಡ ಪ್ರಶ್ನೆ ಅದು. ಯಾಕಂದ್ರೆ ಇವತ್ತು ಪ್ರದೀಪ್ ಅಂತ ವಿದ್ಯಾರ್ಥಿ, ಋತಿಕ್ ಮಿಶ್ರಾ ಅನ್ನೋಂಥ ವಿದ್ಯಾರ್ಥಿ, ಇನ್ನೊಂದಿಬ್ಬರು ಇದ್ದಾರೆ ಈ ಸಲ ಮೊನ್ನೆ ಆದಂಥ ಈ ಒಂದು ಪರೀಕ್ಷೆಯಲ್ಲಿ ಮುಂದೆ ಹಾಕಿದ್ದಕ್ಕಾಗಿ, ಈ ಕ್ವಶನ್ ಪೇಪರ್ ಲೀಕ್ ಆಗಿದ್ದಕ್ಕಾಗಿ ಇನ್ನೂ ಇಬ್ಬರಿದ್ದಾರೆ, 4 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಆತ್ಮಹತ್ಯೆ ವ್ಯವಸ್ಥೆಯಿಂದ ಆದಂಥದ್ದು ಹತ್ಯೆ ಅಂತದ್ದು, ವ್ಯವಸ್ಥೆ ಹತ್ಯೆ ಮಾಡಿದಪ್ಪ ಈ 4 ಜನರನ್ನಂತೇಳಿ. ಯಾಕಂದ್ರೆ ಲೋವರ್ ಮಿಡಲ್ ಕ್ಲಾಸು ಅಥವಾ ಒಂದು ಸ್ವಲ್ಪ ಮಿಡಲ್ ಕ್ಲಾಸು ಅಥವಾ ಇಲ್ಲಂತ ಒಂದು ಮಾತು ಸ್ಪಷ್ಟವಾಗಿ ನಿಮ್ಗೆ ಹೇಳ್ಬೇಕಾಗಿದೆ. ಈ ಕಾರ್ಮಿಕರ ಮಕ್ಕಳು, ಕೂಲಿಕಾರರ ಮಕ್ಕಳು, ದಿನಗೂಲಿಯವರ ಮಕ್ಕಳು ನಿಶ್ಚಿತವಾಗಿ ಈ ಪರೀಕ್ಷೆಗಳನ್ನು ಎಷ್ಟೋ ಪ್ರತಿಭಾವಂತಿದ್ರು ಈ ಪರೀಕ್ಷೆ ಕೊಡಲಿಕ್ಕೆ ದುಡ್ಡಿಲ್ಲದಂಥ ಪರಿಸ್ಥಿತಿಗಳಿದ್ದಾವೆ. ಅವರಂತೇಳಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಈ ಅನ್ನುವಂಥ ಪರಿಸ್ಥಿತಿ ಹೋಗ್ತದೆ. ಬೇಕಾದ್ರೆ ನೀವು ಇದನ್ನು ಸರ್ವೆ ಮಾಡಿಸ್ಬೋದು, ನಾವು ತಪ್ಪು ಹೇಳ್ತಾ ಇದ್ರೆ. ಆದ್ರೆ ಇದು ಸತ್ಯನ. ಇದು ಕೂಲಿಕಾರರ ಮಕ್ಕಳಂತೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎಂದೋ ಒಂದು ಯಾವುದೋ ಕಾಲಕ್ಕೆ ಡಿ ಸಿ ಪಾರ್ಟಿ ಅವರದ್ದು ಆಗಿದ್ದು, ಮತ್ತವರು ಆಗಿದ್ದು ಅಪರೂಪದವು. ಅವಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ವಿಶೇಷವಾಗಿ ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಅಂಥವ್ರು ದಾಟಿ ಹೋಗಿರ್ತಾರೆ. ಆದ್ರೆ ಒಬ್ಬ ನಾರ್ಮಲ್ ವಿದ್ಯಾರ್ಥಿಗಳು ಪಾಸ್ ಆಗಿ ಸಾಧ್ಯನೇ ಇಲ್ಲ, ಅಂಥ ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲೂ ಲೋವರ್ ಈ ಏನು ಮಿಡಲ್ ಕ್ಲಾಸ್ ಜನ ಇದ್ದಾರೆ ಪಾಪ ಅವ್ರು ಸೋಲ ಮಾಡಿ. ನೋಡಿರಿ, ಪ್ರದೀಪನ ತಂದೆ ತಾಯಿಗಳು ಅವ್ರ ಮನೆಯವರು ಸಾಲ ಮಾಡಿ ಇದ್ದು ಹೊಲ ಮಾರಿ ಮತ್ತೇನೋ ಮಾರಿ ಎಕ್ಸಾಮ್ ಕತ್ತಿದ್ರು, ಕುಡಿಸ್ಲಿಕ್ಕೆ ಹಚ್ಚಿದ್ರು. ಇವತ್ತು ಅವ್ರ ಪರಿಸ್ಥಿತಿ, ಆ ಹುಡುಗನ ಪರಿಸ್ಥಿತಿ, ಅವನ ಭವಿಷ್ಯ ನೆನಪು ಮಾಡ್ಕೊಂಡು ಹುಡುಗ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಯಾರು ಜವಾಬ್ದಾರಿ? ಅದೇ ರೀತಿ ನಮ್ಮ ಋತಿಕ್ ಮಿಶ್ರಾ ಅನ್ನೋಂಥ ಹುಡುಗ, ಇವರೆಲ್ಲರೂ ಇವತ್ತು ಅವ್ರ ಮನೆಯವ್ರ ಪರಿಸ್ಥಿತಿ ಏನಾಗಿರ್ಬೋದು. ಯಾಕೆ ಒಬ್ಬೊಬ್ಬ ಮಗ ಇದ್ದರೆ, ಏನೋ ಪ್ರದೀಪ್ ಅನ್ನೋಂಥ ಹುಡುಗ ಒಬ್ಬ ಮಗ ಅವ್ರ ಮನೆತನಕ್ಕೆ ಅವ್ರ ತಂದೆ ತಾಯಿಗೆ ಅನ್ನೋದನ್ನು ಕೇಳಿದಾಗಂತೂ ಇನ್ನೂ ಶಾಕ್ ಆದಂಗೆ ಆಗ್ತದೆ. ಏನಪ್ಪ ಮಕ್ಕಳನ್ನ ಇವತ್ತು ಏನು ಮಾಡಿಸ್ಬೇಕು ಅನ್ನುವಂಥ ದುಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾರಲ್ಲಿ ಕಳಿಸೋದು, ಇವ್ರು ನಾಳೆ ಮಕ್ಕಳ ಭವಿಷ್ಯ ಇದೆಲ್ಲ ಮಾಡುವಂಥದ್ದು. ಅದರಲ್ಲೂ ಪ್ರೊಫೆಷನಲ್ ಕೋರ್ಸ್ಗಳನ್ನ ಯಾಕೆ ಮಾಡ್ತಿರ್ತಾರಪ್ಪ, ನಾಳೆಕ್ಕೆ ಏನೋ ಸ್ವಂತ ಆದರೂ ಮಾಡಬಹುದಲ್ಲ ಅನ್ನುವಂಥ ಉದ್ದೇಶದಿಂದ. ಅದಕ್ಕಾಗಿ ಲಕ್ಷಗಳ ದುಡ್ಡನ್ನು ಹಾಕಿ ಮಾಡ್ತಾ ಇರ್ತಾರೆ. ಲಕ್ಷಕ್ಕೂ ದುಡ್ಡನ್ನು ಹಾಕಿ ಕೋಚಿಗೆ ಇಟ್ಟಿರ್ತಾರೆ. ದಿಲ್ಲಿನೋ ಕಲ್ಕತ್ತಾನೋ ಈ ರೀತಿ ಕೋಚ್ಗಳು ಒಂದೊಂದು ವರ್ಷಕ್ಕೆ 2 ಲಕ್ಷ 3 ಲಕ್ಷ ಅದು ಊಟ